ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1.5 ಲಕ್ಷ ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಬಡವ್ರು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಈಗ ಬೆನಿಫಿಷರಿ ಪೇಮೆಂಟಿಗೆ ಒಟ್ಟಾಗಿ ನಮಗೆ ಸ್ಲಮ್ ಬೋರ್ಡ್ಗೆ ಹೇಳ್ತೀನಿ, ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ನಾವು, ಅದಕ್ಕೆ 47,860 ಮನೆಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ಬರೀ 10 ವರ್ಷದಲ್ಲಿ ಬೆನಿಫಿಷರಿ ಬರೀ ಕೊಟ್ಟಿರೋದು 310 ಕೋಟಿ ಕೊಟ್ಟವ್ರೆ. 5,000 ಕೊಟ್ಟವ್ರೆ, 10,000 ಕೊಟ್ಟವ್ರೆ, 15 ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್, ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದು, ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದರೆ 7.5 ಲಕ್ಷದಲ್ಲಿ 4.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ, ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಕಣ ಅಂತ ಹೇಳ್ಬಿಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ, ಹೋದ ವರ್ಷದಲ್ಲಿ ನಾವು 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, 36,789 ಮನೆಗಳು ಕೊಟ್ವಿ. ಈಗ ಬರೋ ತಿಂಗಳು ಜನವರಿಯಲ್ಲಿ 24ನೇ ತಾರೀಕಿಗೆ 42,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ. ಏನಕ್ಕಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ, ನೀವು ಹೇಳ್ತಾರೆ ಸರಿ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಹಾಗೆ ಸರ್ಕಾರ ವತಿಯಿಂದ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ. ಅದರ ಜೊತೆಲಿ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ 1,20,000 ಏನೇನೂ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಅವರೇ ಕಟ್ಕೊಂಡ್ರು ಕನಿಷ್ಠ ಒಂದು 3.5 ರಿಂದ 4 ಲಕ್ಷ ಆಗ್ತದೆ. ಅವ್ರು ಬಡವ್ರು ಪಾಪ ಎಲ್ಲಿಂದ ತರಕ್ಕೆ ಸಾಧ್ಯ? ಹಾಗಾಗಿ ತೊಂದರೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾವು 3.5-4 ಲಕ್ಷ ಮಾಡಬೇಕಂತ ಸರ್ಕಾರದ ಚಿಂತನೆ ಇದೆ. ಮನೆ ಮುಖ್ಯಮಂತ್ರಿ ಇಲ್ಲ ಮಾಡುವ ಹೆಚ್ಚನ. ಈಗ ತಾವು ತಮ್ಮ ಸರ್ಕಾರದಲ್ಲಿ ತಾವು 3 ಲಕ್ಷ ಮಾಡಿದ್ರೆ ನಾವು 5 ಲಕ್ಷ ಮಾಡ್ಬೋದಾಗಿತ್ತು. ತಾವು ಆ ಚಿಂತನೆ ಅದು ಮಾಡಿಲ್ಲ. ತಾವು 5 ಲಕ್ಷ, ನಾವು 4 ಲಕ್ಷ, 1,20,000 ಇಲ್ಲ ಅದು ಬರೋರೆ ಇಲ್ಲ ಮಾಡಿ ಒಳ್ಳೇದೇ. ಬಡವ್ರಿಗೆ ಎಷ್ಟು ಮಾಡಿದ್ರು ಒಳ್ಳೇದು. ನೀವು ಹೇಳ್ತಾರೆ ಒಳ್ಳೆ ಇಲ್ಲ. ನಾನು ಏನಿಗೆ ಹೇಳಿದೆ ಅಂದರೆ, BJP ಕಾಲದಲ್ಲಿ 1-2 ಲಕ್ಷ ಮಾಡಿದರೆ ನಾವು 5 ಲಕ್ಷ ಮಾಡ್ಬೋದಾಗಿತ್ತು, 1,20,000. ಹಾಗಾಗಿ ಈಗ ನಮ್ಮ ಸರ್ಕಾರದಲ್ಲಿ ಆ ಚಿಂತನೆ ಇದೆ, ಬಡವ್ರು ಒಳ್ಳೇದು ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಬರೋ ಬಜೆಟಲ್ಲಿ ಮಾಡುವ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಯಾವುದೂ ಟಾರ್ಗೆಟ್ ಇಲ್ಲ. ಆಮೇಲೆ ನಿಮ್ಮಲ್ಲಿ ಪೇಮೆಂಟ್ ಪೆಂಡಿಂಗ್ ಇತ್ತು. ಈಗ ತಾವು ಹೇಳಿದ್ದೀರ ಧಾರವಾಡ, ಗದಗ, ಹಾವೇರಿಯಲ್ಲಿ. ಧಾರವಾಡಲ್ಲಿ ಟೋಟಲ್ ಪೇಮೆಂಟ್ 17 ಕೋಟಿದಲ್ಲಿ ಟೋಟಲ್ ಒಟ್ಟಾಗಿ 8 ಕೋಟಿ 11 ಲಕ್ಷ ಪೆಂಡಿಂಗ್ ಇದೆ. ಎಲ್ಲಿ? ಧಾರವಾಡ, ಗದಗ, ಹಾವೇರಿಯಲ್ಲಿ. ಕೇಂದ್ರ ಸರ್ಕಾರ ಅದು ಗದಗ, ಧಾರವಾಡ ಎಲ್ಲ ಸೇರಿ ಒಟ್ಟಾಗಿ 33 ಕೋಟಿ ಪೆಂಡಿಂಗ್ ಇದೆ. ಸಾಫ್ಟ್ವೇರ್ ಸ್ವಲ್ಪ ಸಮಸ್ಯೆ ಇತ್ತು, 1 ತಿಂಗಳಲ್ಲಿ ಆ ಪೇಮೆಂಟ್ಗಳು ರಿಲೀಸ್ ಮಾಡಿ. ಓಕೆ. ಉಮಾಶ್ರೀ ಪರವಾಗಿ ಐವನ್ ಡಿಸೋಜ. ಚುಕ್ಕೆ ಗುರುತಿನ ಪ್ರಶ್ನೆ 342 ಡಾಕ್ಟರ್ ಉಮಾಶ್ರೀ ಪರವಾಗಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನು ಕೇಳಬಯಸ್ತಾ ಇದೆ. ನಾನು ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಉತ್ತರದಲ್ಲಿ ಮಾನ್ಯ ಸದಸ್ಯರ ಪ್ರಶ್ನೆ ಆಗಿತ್ತು, RTO ಕಚೇರಿಗಳಲ್ಲಿ ಇತ್ತೀಚೆಗೆ ನಡೆದ ಅಕ್ರಮ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ದೂರು ಎಷ್ಟು ದಾಖಲಾಗಿದೆ ಅಂತ ಕೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಒಂದೇ ಪ್ರಕರಣ ದಾಖಲಾಗಿದೆ ಅಂತೇಳಿ ಮಾನ್ಯ ಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಬಟ್ ಇದು ಸರಿಯಲ್ಲ ಅಂತ ಹೇಳೋದು ನನ್ನ ಗಮನಕ್ಕೆ ಬಂದಿದೆ. ಒಂದು ಪತ್ರಿಕೆಯಲ್ಲಿ, ವಿಜಯವಾಣಿ ಪತ್ರಿಕೆಯಲ್ಲಿ RTO ಕಚೇರಿಯಲ್ಲಿ ಅಕ್ರಮ ಲೈಂಗಿಕ ದೌರ್ಜನ್ಯ 5 ಪ್ರಕರಣಗಳನ್ನು ಹೇಳಿದ್ದಾರೆ. ಯಾವುದು ಲೈಂಗಿಕ ಪ್ರಕರಣ ಇದೆ, ಯಾವುದು ಅಕ್ರಮ ನಡೆದಿದೆ, ದೌರ್ಜನ್ಯ ನಡೆದಿದೆ, ಈ ಪ್ರಕರಣದ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಸಚಿವರ ಉತ್ತರ 2 ವರ್ಷದಲ್ಲಿ 1 ಪ್ರಕರಣ ಮಾತ್ರ ದಾಖಲಾಗಿರ್ತದೆ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಈ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಇನ್ನೊಂದು, ಈ ಲೈಂಗಿಕ ದೂರು ಪ್ರಕರಣ ಸಮಿತಿಗೆ 1 ಪ್ರಕರಣವನ್ನು ನಾವು ವಿಚಾರಣೆ ನಡೆಸಿ ವರದಿ ನೀಡುವಂತೆ 26/8/25 ಸೂಚಿಸಲಾಗಿದೆ. ವರದಿ ಬಂದ ತಕ್ಷಣ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದೀರಿ ಮಾನ್ಯ ಸಚಿವರೇ. ಒಂದು ಪ್ರಕರಣವನ್ನು, ಲೈಂಗಿಕ ಪ್ರಕರಣವನ್ನು, ಗಂಭೀರ ಪ್ರಕರಣವನ್ನು ತನಿಖೆ ಮಾಡಿ ಉತ್ತರ ಕೊಡಲಿಕ್ಕೆ 4 ತಿಂಗಳಾದರೂ ಇವತ್ತಿನ ದಿನದವರೆಗೂ ನಿಮಗೆ ವರದಿ ಬಂದಿಲ್ಲ ತಮಗೆ ಅಂತ ಹೇಳಿದರೆ, ಇಟ್ ಈಸ್ ಸಮಥಿಂಗ್ ಯು ಆರ್ ಟೇಕಿಂಗ್ ವೆರಿ ಲೈಟ್ಲಿ ಅಂತ ಆಯಿತು. ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು 26/8/25 ಸೂಚಿಸಲಾಗಿದೆ. ವರದಿ ಬಂದ ನಂತರ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳುವುದು ಅಂದರೆ ಯು ಆರ್ ಮೋರ್ ಲಿಬರಲ್ ಅಂತ ಹೇಳೋದು. ಸೊ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಗಾದೆ ಇದೆ. ಡಿಲೇ ಮಾಡಿದಷ್ಟು ಡಿನೈ ಮಾಡ್ತೀವಿ ಅಂತ ಅರ್ಥ. ಮಾನ್ಯ ಸಚಿವರೇ, ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಇನ್ನು 2ನೇದು, RTO ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ ಅಂತ.
ತಾವು ಬಹಳಷ್ಟು ಸುಧಾರಣೆ ತಂದಿದ್ದೀರಿ. ಆರ್ ಟಿ ಒ ಕಚೇರಿಗಳಲ್ಲಿ ಬಹಳಷ್ಟು ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ದೀರಿ. ಸಾರಥಿ 1 ಅಂತ 4 ಮಾಡಿದ್ದೀರಿ, ಮತ್ತೇನು ವಾಹನ್ 4 ಅಂತ ಮಾಡಿದ್ದೀರಿ. ಇದೆಲ್ಲ ಸರಿ ಇದೆ. ಲೈಸೆನ್ಸ್ಗಳನ್ನು ಮನೆಗೆ ಮುಟ್ಟಿಸ್ತೀರಿ. ಆದರೆ ಇವತ್ತಿನ ದಿನಕ್ಕೂ ಆರ್ ಟಿ ಒ ಕಚೇರಿಗಳಲ್ಲೂ ಮಧ್ಯವರ್ತಿಗಳದ್ದೇ ಕಾರ್ಬಾರ್. ಯಾಕಂದರೆ ಅಲ್ಲಿ ಕೆಲಸ ಮಾಡುವಂಥ ನೌಕರರು ಅವರೇ ಹೇಳ್ತಾರೆ, ಇದು ನಿಮ್ಮಿಂದ ಆಗುವಂಥದ್ದಲ್ಲ, ನೀವು ಯಾರನ್ನಾದರೂ ಭೇಟಿ ಮಾಡಿ ನಿಮ್ಮ ಲೈಸೆನ್ಸ್ಗೆ ಅರ್ಜಿಯನ್ನು ಆನ್ಲೈನ್ ಮೇಲೆ ಫಿಲಪ್ ಮಾಡಿ ಅಂತ ಹೇಳಿ ಅವರೇ ಕಳಿಸಿಕೊಡುವಂಥ ಪರಿಸ್ಥಿತಿ ಇದೆ. ತಾವು ದಯವಿಟ್ಟು ಇದರ ಬಗ್ಗೆ ಕಡಿವಾಣ ಹಾಕಬೇಕು. ಇದು ನಿಮ್ಮ ಕಾಲದಲ್ಲಿ ಅಲ್ಲ, ಬಹಳ ವರ್ಷದಿಂದ ಬಂದಿದೆ. ಆದರೂ ಅದನ್ನು ತಾವು ಕಡಿವಾಣ ಹಾಕಬೇಕು ಅಂತ ಹೇಳುವಂಥ ನನ್ನ ಬೇಡಿಕೆ ಇದೆ.